ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಲಾಂಗ್ ಬ್ಲಾಕ್ ಆಗಿಬಿಟ್ಟಿದೆ. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಾಯಿತು ಏನಕ್ಕೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ, ಡೇಟ್ ಬಂದುಬಿಟ್ಟು ಇವತ್ತು 19 ಸಾರಿ, ಇವತ್ತು 19. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಅದಕ್ಕೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಬೆಳಗ್ಗೆನೆಲ್ಲ ಕೆಲಸ ಆಗಿದೆ. ತಿಂಡಿನೂ ಮಾಡಿದೆ, ಟೊಮೊಟೊ ಬಾತ್ ಮಾಡಿದೆ, ತಿಂಡಿನೂ ಆಗಿದೆ. ಆಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಡಿಸ್ಟರ್ಬ್ ಮಾಡೋಕ್ಕೆ ಯಾರೂ ಇಲ್ಲ. ನನ್ನ ಮಗಳು ಅಬಕ್ಕ ಕ್ಲಾಸಿಗೆ ಹಾಕಿದ್ದೀನಿ, ಅವಳು ಹೋಗಿದ್ದಾಳೆ ಅಬಕ್ಕ ಕ್ಲಾಸಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಮಂಡೇ ವ್ಲಾಗ್ ಮಾಡ್ತೀನಲ್ವ, ಅದರಲ್ಲಿ ನನ್ನ ಮಗಳ ಅಬಕ್ಕ ಕ್ಲಾಸಿಂದು ಶೇರ್ ಮಾಡ್ತೀನಿ. ನಿಮಗೆ ಗೊತ್ತಿದ್ದಂಗೆ ನನ್ನ ತಂಗಿ ಬಂದಿದ್ಲು. ಒಂದು 2 ವಾರ ಹಿಂದೆ ಹೇಳಿದ್ದೆ ನನ್ನ ತಂಗಿ ಬರ್ತಾಳೆ ಅಂಥೇಳಿ. ನನ್ನ ತಂಗಿ ಬಂದಿದ್ಲು, ಅವಳು ಒಂದು 4-5 ಡೇಸ್ ಇದ್ದರು. ಅವನು ಇಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಆಮೇಲೆ ನಾನು ನನ್ನ ತಂಗಿ ಜೊತೆ ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರಿಂದ ನಾನು ಒಂದು 4 ಡೇಸ್ ಮೈಸೂರಲ್ಲಿದ್ದೆ. ಮೈಸೂರಿಗೆ ನಾನು ಅಲ್ಲಿ ಇದ್ದು ಅಲ್ಲಿಂದ ಮತ್ತೆ ಬಂದೆ. ಅಂದರೆ ಸ್ವಲ್ಪ ಹುಷಾರಿದ್ದಕ್ಕಿಲ್ಲ, ನನಗೆ ವೈರಸ್ ಇನ್ಫೆಕ್ಷನ್ ಆಗಿತ್ತು, ವೈರಸ್ ಫೀವರ್ ಬಂದಿತ್ತು ನನಗೆ. ಮೈಸೂರಿಗೆ ಹೋದ್ಮೇಲೆ ಮೈಸೂರು ಮುಂಚೆನೇ ಸ್ವಲ್ಪ ಹುಷಾರಿದ್ದಕ್ಕಿಲ್ಲ. ಹಂಗೆ ಸ್ವಲ್ಪ ಹುಷಾರಾಯಿತು ಅಂಥೇಳಿ ಮಾತ್ರ ಎಲ್ಲ ನುಂಗಿ ನಾನು ಒಂದು ಸ್ವಲ್ಪ ಜಾಸ್ತಿ ನನಗೆ ಫೀವರ್ ಆಗಿದೆ, ಫೀವರ್ ಬಂದಿದೆ ಅಂಥೇಳಿ ನಾನು ಯಾರ ಹತ್ರನೂ ಸ್ವಲ್ಪ ಶೇರ್ ಮಾಡೋದಿಲ್ಲ. ಮಾತ್ರೆ ಎಲ್ಲ ಡೋಲೋ 50 ಎಲ್ಲ ಮಾತ್ರೆ ಎಲ್ಲ ನುಂಗಿಬಿಟ್ಟು ಆಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದೆ. ನನ್ನ ತಂಗಿ ಬದಲಲ್ವ ಮರ್ತೋಗ್ಬಿಟ್ಟಿದೆ. ಆಮೇಲೆ ಮೈಸೂರಿಗೆ ಹೋದೆ, ಅಲ್ಲೆಲ್ಲ ಕ್ಲೈಮೇಟ್ ಎಲ್ಲ ಚೇಂಜ್ ಆಯ್ತಲ್ವ. ನನಗೆ ಸ್ವಲ್ಪ ಯಾವ ವೆದರು ಸ್ವಲ್ಪ ಸೆಟ್ ಆಗೋದಿಲ್ಲ ನನಗೆ. ಅದರಲ್ಲೂ ಕೋಲ್ಡ್ ಬಂದುಬಿಟ್ರೆ ಇದ್ದಿದ್ದು ಸೆಟ್ ಆಗೋಲ್ಲ. ಇವಾಗ ಬಿಸಿಲಲ್ಲಿ ಸ್ವಲ್ಪ ಪರವಾಗಿಲ್ಲ, ಸೆಟ್ ಆಗುತ್ತೆ. ನನ್ನ ತಂಗಿ ಮನೆಗೆ ಹೋಗಿದ್ನಲ್ವ, ಅಲ್ಲಿ ನೀರೆಲ್ಲ ಚೇಂಜ್ ಆಯಿತು. ಆಮೇಲೆ ಸಡನ್ಲಿ ಮಳೆ ಬರ್ತಾಯಿತ್ತು. ಇವಾಗ 1-2 ವಾರದಿಂದ ಅದೇ ಆಗಿತ್ತಲ್ವ. ನಾನು ಮೈಸೂರಿಗೆ ಹೋದ್ಮೇಲೂ ಅದೇ ಆಗ್ತಾಯಿತ್ತು. ಸಂಜೆ ಜಾಸ್ತಿ ಮಳೆ ಬರ್ತಾಯಿತ್ತು ಅಂಥೇಳಿ ನಾನು ಮಳೆ ಬಂತು, ಅದಕ್ಕೆ ನನಗೆ ಸ್ವಲ್ಪ ಚೇಂಜ್ ಆಯಿತು. ಅಲ್ಲೂ ಕ್ಲೈಮೇಟು, ಆಮೇಲೆ ನೀರೆಲ್ಲ ಚೇಂಜ್ ಆಯಿತು. ಆಮೇಲೆ ಅಲ್ಲೂ ಸ್ವಲ್ಪ ಫೀವರ್ ಬಂದಿತ್ತು, ಅಲ್ಲೂ ಮಾತ್ರೆ ನುಂಗ್ಕೊಂಡು ಕಂಟ್ರೋಲ್ ಮಾಡಿಕೊಂಡು ಬಂದು ಒಂದು ವಾರಕ್ಕೆ ಒಂದು ದಿನಕ್ಕೇ ಬಂದಿದ್ದೆ. ಈವ್ನಿಂಗೆ ತುಂಬ ಫೀವರ್ ಬಂದುಬಿಟ್ಟಿತ್ತು. ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿದಾಗ ವೈರಸ್ ಫೀವರ್ ಇದೆ ಅಂತ ಹೇಳಿದ್ರು. ಅದಕ್ಕೆ ತುಂಬಾ ರೆಸ್ಟು, ಅಂದರೆ ಕೈ ಕಾಲೆಲ್ಲ ನೋಯ್ತಾ ಇತ್ತು. ಅದಕ್ಕೇ ವ್ಲಾಗ್ಸ್ ಏನು ಮಾಡಿಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ತುಂಬಾ ರೆಸ್ಟ್ ಮಾಡಿದ್ದೀನಿ. 1 ವಾರ ಏನೂ ಮಾಡಿಲ್ಲ. ನಾನು ಬಂದಿರೋದು ಸ್ಯಾಟರ್ಡೇನಾ ಫ್ರೈಡೇ ಅಲ್ಲ, ಸ್ಯಾಟರ್ಡೇನೇ. ಇವತ್ತಿಗೆ 8 ದಿವಸಲ್ಲೇ ಬಂದಿದ್ದೆ ನಾನು. ಹಿಂದೆನೇ ನಾನು ಬ್ಲಾಗೇ ಮಾಡಿಲ್ಲ. ಅಂದರೆ ಸಂಜೆನೇ ನಾನು ಬೆಳಿಗ್ಗೆ ಬಂದುಬಿಟ್ಟು ಸಂಜೆ ಅಷ್ಟೊತ್ತಿಗೆ ನನಗೆ ಜ್ವರ ಬಂದುಬಿಡ್ತಲ್ವ. ಅದಕ್ಕೆ ನಾನು ಮಾಡೇ ಇಲ್ಲ. ನಮ್ಮ ಮನೆಯೆಲ್ಲ ಗಬ್ಬಿ ಎದ್ದು ಏನೂ ಮಾಡಿಲ್ಲ. ಅಂದರೆ ನಿಜವಾಗ್ಲೂ ಹೆಣ್ಮಕ್ಳಿಲ್ಲ ಅಂದರೆ ಮನೇಲಿ ಕ್ಲೀನ್ ಅಂತೂ ಮಾಡೋದಿಲ್ಲ. ಅದರಲ್ಲಿ ಹೆಂಗಸ್ರು ಇದ್ರಂದರೆ ಫುಲ್ ಕ್ಲೀನಾಗಿರ್ತದೆ. ಒಬ್ಬರು ಹುಷಾರಿಲ್ಲ ಅಂದರೆ ನೋಡಿದ್ದೀರಲ್ವ, ನಾವೇನೇ ಡಿಪೆಂಡು, ನಮ್ಮ ಮೇಲೇ ಎಲ್ಲ ಕ್ಲೀನಾಗಿ ಮನೆ ಇರಬೇಕಲ್ವ. ಹಂಗೂ ಎಲ್ಲ ಗಲೀಜಾಗಿಬಿಟ್ಟಿತ್ತು. ಅದೆಲ್ಲ ನಾನು ಇವತ್ತು ನನಗೆ ಶನಿವಾರ ಜ್ವರ ಬಂದಿತ್ತು. ಭಾನುವಾರ ಒಂದು ದಿವಸ ಮಾತ್ರೆ ನುಂಗ್ಕೊಂಡು ಹಂಗೆ ಇದ್ದೆ. ಸೋಮವಾರ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಕೊಂಡೆ. ಅದೇ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ಏನೂ ಶೇರ್ ಮಾಡಿಲ್ಲ, ಅದೇನು ಬೇಡ ಅಂಥೇಳಿ. ನನಗೆ ವ್ಲಾಗಲ್ಲಿ ಸ್ವಲ್ಪ ಹ್ಯಾಪಿ ಮೂಮೆಂಟ್ ಮಾತ್ರ ಶೇರ್ ಮಾಡಬೇಕು ಅಂತೇಳಿ, ತುಂಬ ಖುಷಿ. ಸ್ಯಾಡ್ ಮೂಮೆಂಟ್ಸ್ ಎಲ್ಲ ನನಗೆ ಶೇರ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನೇನೋ ವ್ಲಾಗ್ಸೇ ಮಾಡ್ಕೊಂಡಿದ್ದಕ್ಕಿಲ್ಲ. ಸೋಮವಾರ ಟೆಸ್ಟ್ ಮಾಡಿದೆ, ಸೋಮವಾರ ಬಂತು, ಅದೇ ವೈರಸ್ ಫೀವರ್ ಇದೆ ಅಂತ ಬಂತು. ಅದಕ್ಕೆ ಮತ್ತೆ ಗ್ಲೂಕೋಸ್ ಎಲ್ಲ ಏರಿಸ್ಬಿಟ್ಟು ಒಂದು ಬರೋದು ಹೋಗೋದು ಹಾಸ್ಪಿಟ್ಲಿಗೆ ಆ ಥರ ಮಾಡ್ತಾಯಿದ್ದೆ. ಒಂದು 2 ದಿವಸ ಮಾಡಿಕೊಂಡೆ. 2 ದಿವಸ ಬೆಳಗ್ಗೆ ಸಂಜೆ ಹೋಗಿ
ಗ್ಲೂಕೋಸ್ ಇಂಜೆಕ್ಷನ್ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಕಡಿಮೆ ಆಯಿತು. ಸೋಮವಾರ ಹಾಕ್ಕೊಂಡೆ. ಸೋಮವಾರ, ಮಂಗಳವಾರ, ಬುಧವಾರ ಒಂದು ಸ್ವಲ್ಪ ಕಡಿಮೆ ಆಯಿತು. ಬುಧವಾರ ನನ್ನ ತಂಗಿ ಮಗಳು ಬಂದು, ಅವ್ರ ಅಪ್ಪ ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡೋದು. ನನ್ನ ತಂಗಿ ಯಜಮಾನ್ರು ಬೆಂಗಳೂರಲ್ಲಿ ಕೆಲಸ ಮಾಡೋದು. ಅವ್ರ ಜೊತೆ ಬಂದಿದ್ಲು, ಅವಳು ಇದ್ಲು. ಬುಧವಾರ ಬಂದ್ಲು. ಗುರುವಾರ ಇದ್ಲವಳು. ಇದು ಬಿಟ್ಟು ಶುಕ್ರವಾರ ಹೋದ್ಲವಳು. ನಿನ್ನೆನೆ ಹೋಗಿದ್ದಾಳೆ. ಆವಾಗಲೂ ನನ್ನ ಜೊತೆ ನನಗೇನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಹುಷಾರಿದ್ದಕ್ಕಿಲ್ಲಲ್ವ, ಅದಕ್ಕೆ ನನಗೆ ಹಂಗೂ ಸ್ವಲ್ಪ ಕಡಿಮೆ ಆಗಿತ್ತು. ಕೈ ಕಾಲೆಲ್ಲ ತುಂಬ ನೋಯ್ತಾ ಇತ್ತು. ಅದಕ್ಕೆ ಬ್ಲಾಗ್ಸ್ ಏನೂ ಶೇರ್ ಮಾಡಿಲ್ಲ ನಿಮ್ಮ ಜೊತೆ. ಆಮೇಲೆ ಅದೇ ಒಂದು ಸ್ವಲ್ಪನೇ ಡ್ಯಾನ್ಸ್ ಮಾಡಿದ್ಲು, ಅದೊಂದೇ ಇದೆ. ಅದೊಂದು ಬೇಕಾದರೆ ನಿಮ್ಮ ಜೊತೆ ಸ್ವಲ್ಪ ಸ್ಪೀಡಾಗಿ ವ್ಲಾಗ್ ಶೇರ್ ಮಾಡ್ತೀನಿ. ಇಲ್ಲಿ ಫೀವರ್ ಬಂದಿತ್ತು ಅಂತೇಳಿ ಎಲ್ಲ ಗುಳ್ಳೆ ಆಗ್ಬಿಟ್ಟವೆಲ್ಲ ಶೀತ ಥರ ಆಗಿತ್ತು. ಅಂದರೆ ಮೂಗಲೆಲ್ಲ ಮೂಗೆಲ್ಲ ಶೀತ ಆಗ್ತಾಯಿತ್ತು. ಅದಕ್ಕೇ ಫೀವರ್ ಬಂದುಬಿಟ್ರೆ ಜ್ವರ ಬಂದುಬಿಟ್ರೆ ಎಲ್ಲ ಗುಳ್ಳೆ ಆಗುತ್ತಲ್ವ, ಅದೆಲ್ಲ ಗುಳ್ಳೆ ಆಗಿದೆ. ಇಲ್ಲ ಒಂದು ಸ್ವಲ್ಪ ಗಂಟ್ಲು ನೋವಿದೆ, ಅದೊಂದು ಸ್ವಲ್ಪ ಕಡಿಮೆ ಆಗಬೇಕು. ಮಾತ್ರೆ ನುಂಗ್ಕೋತಾ ಇದ್ದೀನಿ. ಒಂದು ವಾರ ಕೊಟ್ಟವ್ರೆ. ಇನ್ನು ಸೋಮವಾರ ಮಟ್ಟ ಸ್ವಲ್ಪ ಮಾತ್ರೆ ಎಲ್ಲ ನುಂಗ್ಕೋಬೇಕು ಅಂತೇಳಿ ಇವತ್ತು 3/4% ಕಡಿಮೆ ಆಗಿದ್ದೀನಿ. 3/4% ಹುಷಾರಾಗಿದ್ದೀನಿ. ಅದಕ್ಕೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೇನೆ. ನಾನೇನಾದರೂ ವರ್ಡ್ಸ್ ತಪ್ಪಾಗಿ ಹೇಳಿದರೆ ಸಾರಿ. ಯಾಕಂದರೆ ನಾನು ತುಂಬ ಲಾಂಗ್ ದಿನ ಬಿಟ್ಬಿಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಯಾವ ಥರ ಮಾತಾಡಬೇಕು ಅಂತೇಳಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಸಾರಿ. ಆಮೇಲೆ ನನ್ನ ಮಗಳಿಗೂ ಅಬಕ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಪಾಪ ಅವಳಿಗೂ ನನಗೆ ಎಷ್ಟು ಬ್ಯುಸಿ ಆಗಿದೆ ಅಂದರೆ, ಹೋಗೋದು, ಅಳಿಗೆ ಬಿಟ್ಟು ಬರೋದು, ಮನೆಗೆ ಬರೋದು, ಊಟ ಮಾಡೋದು, ಮಲಿಕೊಳ್ಳೋದು, ಎದ್ದೊಳೋದು, ಮತ್ತೆ ಹೋಗೋದು, ಅಲಾರಾಮ್ ಇಡೋದು, ಮತ್ತೆ ಹೋಗೋದು, ಕರ್ಕೊಂಬರೋದು, ಅದೇ ಆಗಿಬಿಟ್ಟಿದೆ. ಇವಾಗ ನಿನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ. ನಿನ್ನೆಯಿಂದ ಫುಲ್ಲು ಹುಷಾರಾಗಿದ್ದೀನಿ. ನಿನ್ನೆಯಿಂದ ಏನೂ ಆಗ್ತಾಯಿಲ್ಲ. ಅಂದರೆ ಸ್ವಲ್ಪ ಕೈ ಕಾಲೆಲ್ಲ ನೋಯ್ತಾ ಇತ್ತು. ಇವಾಗ ನಿನ್ನೆಯಿಂದ ಏನೂ ನೋಯ್ತಾ ಇಲ್ಲ. ಅಂದರೆ ಆಲ್ಮೋಸ್ಟು 3/4% ಕಡಿಮೆ ಆಗಿದ್ದೀನಿ. ಇನ್ನೂ ಸ್ವಲ್ಪ ಇದೆ. ಅದೇ ಗಂಟ್ಲು ಸ್ವಲ್ಪ ಇನ್ಫೆಕ್ಷನ್ ಇದೆ. ಅದೊಂದು ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಸಾಕು. ಅದು ಏನು ಗೊತ್ತಾ, ಸ್ವಲ್ಪ ಸೈಲೆಂಟಾಗಿದ್ದರೆ ಕಡಿಮೆ ನೋಯೋದಿಲ್ಲ. ಅದು ಸ್ವಲ್ಪ ಮಾತಾಡ್ತಾ ಇದ್ದರೆ ಸ್ವಲ್ಪ ನೋವು ಬರುತ್ತೆ ಅಷ್ಟೇ. ಇವತ್ತು ತಿಂಡಿಗೆ ಬಂದುಬಿಟ್ಟು ಅದಲ್ಲೇ ಇರಲಿ. ಇವತ್ತು ತಿಂಡಿಗೆ ಬಂದುಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೆ. ಇವಾಗ ಟೊಮೊಟೊ ಬಾತ್ ಎಲ್ಲ ತಿಂದಿದ್ದೀನಿ. ಅಂದರೆ ನಿನ್ನೆಯಿಂದ ನಾನೇ ಅಡುಗೆ ಮಾಡ್ತಾಯಿದ್ದೀನಿ, ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ. ಇಷ್ಟು ದಿವಸ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು. ಪಾಪ ಅವರು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ರು. ಯಾವ ಥರ ಮಾಡಬೇಕು ಏನೋ ಅಂತ ಮಾಡೋದಿಲ್ಲ ಅವರು. ಯಾವತ್ತೂ ಅಡುಗೆ ಎಲ್ಲ ಮಾಡೋದಿಲ್ಲ. ಇವಾಗ ಹುಷಾರಿದ್ದಕ್ಕಿಲ್ಲ ಅಂಥೇಳಿ ಅವರೇ ಮಾಡ್ತಾಯಿದ್ರು. ಮಾಡಿ ಮುಗಿಸಾಯ್ತು. ಇವಾಗ ನಾನು ನಿನ್ನೆಯಿಂದ ನಾನೇ ಹುಷಾರಾದ್ನಲ್ವ, ಫುಲ್ಲೆಲ್ಲ ಕಡಿಮೆ ಆದಮೇಲೆ ನಾನು ಇವಾಗ ಮಾಡ್ಕೋತಾ ಇದ್ದೀನಿ. ಹಂಗಂದರೆ ಸ್ವಲ್ಪ ಕಡಿಮೆ ಆಗಿದ್ದೀನಿ, ಹುಷಾರಾಗಿದ್ದೀನಿ ಅಂದಂಗೆ. ಸರಿ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ಸಾರಿ, ಎಲ್ಲ ಕೇಳೋದೇ ಮರ್ತೋದೆ. ನಿಮ್ಮದೆಲ್ಲ ತಿಂಡಿ ಆಯಿತಾ? ಏನೇನು ಮಾಡಿದ್ದೀರಾ? ಹಾಗೆ ಎಲ್ಲೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲ ಸಮ್ಮರ್ ವೆಕೇಷನ್ ಎಲ್ಲೆಲ್ಲ ಹೋಗ್ತಾ ಇದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾವಂತೂ ಹೋಗೋದಿತ್ತು, ಮುರುಡೇಶ್ವರ್ಗೆ ಹೋಗೋದು ಟ್ರಿಪ್ಪಿಗೆ ಪ್ಲ್ಯಾನ್ ಎಲ್ಲ ಇತ್ತು. ಕ್ಯಾನ್ಸಲ್ ಮಾಡಿದೆ, ಹುಷಾರಿದ್ದಂಗೆ ಆಗೋಗಿತ್ತು ಅಂಥೇಳಿ ಕ್ಯಾನ್ಸಲ್ ಮಾಡಿದೆ. ಇನ್ನು ನೋಡೋಣ. ನನ್ನ ಮಗಳಿಗೆ ಅಬಕ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಅದು ಇನ್ನು ಒಂದು ನೆಕ್ಸ್ಟ್ ಮೇ ಮಂತಲ್ಲಿ ಹಾಲಿಡೇಸ್ ಕೊಡ್ತಾರಂತೆ, ಒಂದು 15 ಡೇಸು. ಆವಾಗ ಬೇಕಾದರೆ ಹಾಕೋಣ ಅಂಥೇಳಿ ಎಲ್ಲ ಬುಕ್ಕಿಂಗ್ಸ್ ಎಲ್ಲ ಮಾಡಿರೋದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ವಿ. ಎಷ್ಟೊಂದು ದುಡ್ಡು ವೇಸ್ಟ್ ಮಾಡಿದ್ದೀನಿ ಹೋಗಿ ಬರಬೇಕು ಅಂಥೇಳಿ. ಫೀವರ್ ಬಂದುಬಿಡ್ತು ಅಂಥೇಳಿ ಹೋಗೋಕ್ಕಾಗಿಲ್ಲ. ಅದೊಂದು ಕ್ಯಾನ್ಸಲ್ ಮಾಡಿದ್ದೀನಿ. ನೆಕ್ಸ್ಟ್ ಮಂತು ಗ್ಯಾರಂಟಿಯಾಗಿ ಹೋಗ್ತೀನಿ. ಹಾಗೆ ಈ ಮಂತು ನನ್ನ ಮಗಳೇ ನೆಕ್ಸ್ಟ್ ವೀಕು ಪಾಪ ಬರ್ತಡೇ. ಅವಳು ಬರ್ತಡೇ ಇದ್ದಳು. ಸಾರಿ, ನನ್ನ ಮಗಳು ಬರ್ತಡೇ. ಆದ್ರೂ ಬರ್ತಡೇದಲ್ಲೂ ಏನೂ ಶಾಪಿಂಗ್ ಮಾಡಿಲ್ಲ. ಇದೇ ಇಯರು ನಾನು ಅವಳು ಹುಟ್ಟಿದಾಗಿಂದನೂ ಇಷ್ಟು ವರ್ಷದಲ್ಲಿನೇ ಈ ಥರನೇ ಒಂದು ವಾರನೂ ಇಲ್ಲ ಇನ್ನು. ಆದ್ರೂ ನಾನೇನೂ ಶಾಪಿಂಗೇ ಮಾಡಿಲ್ಲ. ಪಾಪ ಏನೂ ಶಾಪಿಂಗ್ ಮಾಡಿಲ್ಲ, ಗಿಫ್ಟು ಶಾಪಿಂಗ್ ಮಾಡಿಲ್ಲ. ಇನ್ನೇನು ಆನ್ಲೈನ್ ಮೇಲೆ ಏನೂ ಬುಕ್ ಮಾಡೋಕ್ಕಾಗೋದಿಲ್ಲ. ಇವಾಗೆಲ್ಲ ಶಾಪಲ್ಲೇ ತೊಗೋಬೇಕು. ನಾನು ಇಷ್ಟೋ ತನಕ ಒಂದು 15 ದಿವಸ ಇದ್ದಾಗಲೇ ಆನ್ಲೈನೆಲ್ಲ ಬುಕ್ ಮಾಡಿ ಎಲ್ಲ ಕಲೆಕ್ಟ್ ಮಾಡಿ ಡೆಕೋರೇಷನ್ಸ್ ಎಲ್ಲ ಫುಲ್ಲು ಕಲೆಕ್ಟ್ ಮಾಡಿ ಇಟ್ಕೋತಾ ಇದ್ದೆ. ಈ ವರ್ಷ ಏನೂ ಮಾಡೋಕ್ಕಾಗಿಲ್ಲ, ಹುಷಾರಿದ್ದಕ್ಕಿಲ್ಲ ಅಂಥೇಳಿ ಏನೂ ಮಾಡಿಲ್ಲ. ಇವಾಗ ನಾಳೆ ಸಂಡೇ ಆಗಿದ್ದರಿಂದ ನೋಡೋಣ, ಆಗಿದ್ದಷ್ಟು ನಾಳೆನೇ ಹೋಗಿ ಫುಲ್ ಎಲ್ಲ ಶಾಪ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆಗ ನೋಡಿ, ಐಬ್ರೋನು ಮಾಡ್ಕೊಂಡಿಲ್ಲ, ಕೂದಲೆಲ್ಲ ಚೆನ್ನಾಗಿಲ್ಲಿ
ಐಬ್ರೋ ಶೇಪ್ ಎಲ್ಲ ಹೊರಟೋಗಿದೆ. ಐಬ್ರೋನು ಮಾಡಿಸ್ಬೇಕು. ಬೆಂಗಳೂರಲ್ಲಿ ಕ್ಲೈಮೇಟು ತುಂಬ ಈ ಬೆಳಗ್ಗೆಯಿಂದ ಸಂಜೆ ಮಟ್ಟ ಸ್ವಲ್ಪ ಬಿಸಿಲಿರುತ್ತೆ. ಸಂಜೆಯಿಂದ ರಾತ್ರಿ ಫುಲ್ ಮಳೆನೇ ಬರ್ತಾ ಇದೆ. ನಮ್ಮ ಮನೆ ಹತ್ರ ಅಂತೂ ತುಂಬಾ ಮಳೆ ಬರ್ತಾ ಇದೆ. ಹಾಗೆ ನಿಮ್ಮ ಮನೆ ಹತ್ರ ಮಳೆ ಬರ್ತಾ ಇದೆ ಇಲ್ವೋ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇಲ್ಲಂತೂ ತುಂಬಾ ಮಳೆ ಬರ್ತಾ ಇದೆ. ಅದೇ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಏನೇನಾಗಿತ್ತು ಏನೇನಾಯಿತು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಗಳಿಗೂ ಹೋಗಿ ಕರ್ಕೊಂಬಂದುಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವಾಗಲೂ ಸ್ವಲ್ಪ ಬ್ಯಾಕ್ ಪೇನ್ಸು, ಒಂದು ಬೆನ್ನು ನೋಯ್ತಾ ಇದೆ, ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಸ್ವಲ್ಪ ನೋವು ಬರ್ತಾ ಇದೆ. ಹಾಗೆ ಕೂತ್ಕೊಂಡು ಸ್ವಲ್ಪ ರೂಢಿ ಮಾಡ್ಕೋತೀನಿ ಅಷ್ಟೇ. ಎಷ್ಟು ದಿವಸ ಅಂತೇಳಿ ಹಂಗೆ ಮಲಿಕೋಲಿ ಅಲ್ವಾ, ಅದಕ್ಕೇ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟು ಜಡೆ ಹಿಂಡ್ಕೊಂಬಿಟ್ಟೆ, ಯಾಕಂದರೆ ತುಂಬ ಸೆಕೆ ಆಗ್ತಾ ಇದೆ, ಬಿಸಿಲು ತುಂಬ ಇದೆ ಅಲ್ವಾ. ಅದರಲ್ಲಿ ಮೆಡಿಷನ್ ಬೇರೆ ತಗೋತೀನಾ, ತುಂಬ ಸೆಕೆ ಆಗುತ್ತಪ್ಪ, ಸಕ್ಕ ಸೆಕೆ ಆಗುತ್ತೆ. ಇವಾಗ ನನ್ನ ಮಗಳಿಗೆ ಕರ್ಕೊಂಬರ್ಬೇಕು ಹೋಗ್ಬಿಟ್ಟು, ಅದಕ್ಕೆ ಜಡೆ ಎಣ್ಕೊಂಬಿಟ್ಟೆ. ಇವಾಗ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ, ನಡ್ಕೊಂಡು ಒಂದು 5 ಮಿನಿಟ್ಸ್ ಆಗುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 12:30 ಆಗಿದೆ. 12:30ಗೆ ಬಿಡ್ತಾರೆ. ಇವಾಗ ಹೋಗಿ ಕರ್ಕೊಂಬರ್ತೀನಿ. ಫಸ್ಟು ನೀರು ಕುಡಿದ್ಬಿಟ್ಟು ಹೋಗೋಣ ಅಂದ್ಕೊಂಡು ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ನಲ್ವಾ, ಅದೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರೋಣ. ಬಿಸಿಲಲ್ಲಂತೂ ಎಷ್ಟು ನೀರು ಕುಡಿದ್ರೂ ಅಷ್ಟೇ ಅಲ್ವಾ, ತುಂಬ ಅಂದರೆ ತುಂಬಾ ಬಿಸಿಲಿದೆ ಅಪ್ಪ. ಸೆಕೆ, ಸಖತ್ತು ಸೆಕೆ. ಬಂದುಬಿಟ್ಟು ಇನ್ನೊಂದು ಸಲ ಫ್ರೆಶ್ ಅಪ್ ಆಗಬೇಕೇನೋ ಆ ಥರ ಅನ್ನಿಸ್ತಾ ಇರುತ್ತೆ. ತುಂಬಾ ಬಿಸಿಲಿದೆ. ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರೋಣ, ಲಾಕ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ನನ್ನ ಮಗಳಿಗೆ ಹೋಗಿ ಕರ್ಕೊಂಬರೋ ತನಕ ನೀವು ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು ಡ್ಯಾನ್ಸ್ ಮಾಡಿದ್ದಾರೆ, ಅದು ಹೋಗಿ ನೋಡ್ಕೊಂಬನ್ನಿ. ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು. ನಿಮಗೆ ಗೊತ್ತಿದ್ದಂಗೆ ನನ್ನ ಮಗಳು ಯಾರು ಅಂಥೇಳಿ. ಅದರ ಆಪೋಸಿಟ್ ಇರೋದು ನನ್ನ ತಂಗಿ ಮಗಳು. ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ, ಅಂದರೆ ತುಂಬ ಡ್ಯಾನ್ಸ್ ಮಾಡಿದರು, ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ. ಇದು ಒಂದೇ ಒಂದು ನನಗೆ ಮೆಮೊರಿ ಇರಲಿ ಅಂಥೇಳಿ ದಿನಾಲೂ ಮಾಡ್ತಾಯಿದ್ರ, ಅದಕ್ಕೇ ಒಂದೇ ಒಂದು ಮೆಮೊರಿ ಇರಲಿ ಅಂಥೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಜಾಸ್ತಿ ನನ್ನ ಹತ್ರ ಇದ್ದರೆ ನಾನು ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಹೀಗೆ ಯೂಟ್ಯೂಬಲ್ಲಿ ನನ್ನ ಒಂದು ಸ್ವೀಟ್ ಮೆಮೊರೀಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನನಗೂ ಒಂದು ನೆನಪಿರುತ್ತೆ, ಆಮೇಲೆ ನಿಮಗೂ ಸ್ವಲ್ಪ ಖುಷಿ ಆಗುತ್ತೆ ಅಂಥೇಳಿ ಶೇರ್ ಮಾಡಿದ್ದೀನಿ. ಹಾಗೆ ಎಲ್ಲರದು ಎಲ್ಲರ ಮಕ್ಕಳು ಹಿಂಗೇನೆ ಅಲ್ವಾ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಏನೇನೋ ಡ್ಯಾನ್ಸ್ ಮಾಡ್ತಾಯಿದ್ರು. ಸರಿ, ಓಕೆ ಅಂತೇಳಿ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅದೇ ಹೇಗೆ ಮಾಡ್ತಾವ್ರೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಯಾರು ಇಬ್ಬರು ಡ್ಯಾನ್ಸ್ ಕ್ಲಾಸಿಗೆ ಹೋಗಲ್ಲ, ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಮಾಡ್ತಾ ಇರೋದು, ಹಾಗೇನೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದೆ. ಅಂದರೆ ಹೋಗ್ತಾ ಇದೆ, ಅಲ್ಲಿ ಕೆಳಗಡೆ ಆಂಟಿ ಮಾತಾಡ್ಸಿದ್ರು ಅಂತೇಳಿ ಹಂಗೆ ಕಟ್ ಮಾಡಿದೆ. ಹೋಗಿ ಕರ್ಕೊಂಬಂದ್ಬಿಟ್ಟು ಒಂದು 5 ಮಿನಿಟ್ಸ್ ಆಯಿತು ಕರ್ಕೊಂಬಂದು. ಹಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ, ಬಿಸಿಲಿತ್ತಲ್ವ, ನಡ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗೋಯಿತು. ಹಂಗೆ ಕುತ್ಕೊಂಡಿದ್ದೆ. ಸರಿ, ಅವಳು ಏನು ಮಾಡ್ತಾಳೆ ಅಂತೇಳಿ ನಿಮಗೆ ತೋರಿಸ್ತೀನಿ ರೀ ಒಂದು ಕ್ಲಿಪ್ಪಿಂಗ್ಸ್. ಏನು ಮಾಡ್ತಾ ಇದೆಯಾ ಚಿನ್ನಿ? ಬಿಸ್ಕೆಟ್ ತಿಂತಾ ಇದ್ದೀನಿ. ಕೈ ಕಾಲೆಲ್ಲ ತೊಳ್ಕೊಂಡ? ವೃಷಪಾದ ಬಿಸ್ಕೆಟ್ ತಿನ್ಕೊಂಡು ಏನು ಮಾಡ್ತಾ ಇದೆಯಾ? ಟಿವಿ ನೋಡ್ತಾ ಇದ್ದೀನಿ. ಬರೀ ಟಿವಿ ನೋಡೋದೇ ಒಂದು ಕೆಲಸ ಇವಾಗ ಅಲ್ವಾ? ಆಯ್ತು, ಇವಾಗ ಇಷ್ಟೇನೆ. ಟಿವಿ ಸೌಂಡ್ ಕಡಿಮೆ ಮಾಡಿಕೊಂಡು ತಿಂದ್ಬಿಟ್ಟು ಕೈ ತೊಳ್ಕೊಬೇಕು, ಸರಿನಾ? ತಿಂದ್ಬಿಟ್ಟು ಕೈ ತೊಳ್ಕೊಂಡು ಆಮೇಲೆ ಏನು ಮಾಡ್ತೀಯಾ? ಕುತ್ಕೊಂಡು ನೋಡ್ತೀಯ, ಮಲಿಕೊಂಡು ನೋಡ್ತೀಯ? ಮಲಿಕೊಂಡು. ಸರಿ, ಎಲ್ಲ ಗಲೀಜೆಲ್ಲ ಮಾಡಬಾರ್ದು, ಸರಿನಾ? ಹಾಯ್ ಅನ್ನು. ತಿನ್ನೋದ್ರಲ್ಲಿ ಹಾಯ್. ನೋಡಿದ್ರಲ್ಲ ನನ್ನ ಮಗಳು ಏನು ಮಾಡ್ತಾ ಇದ್ಲು ಅಂತೇಳಿ. ಬರೀ ಟಿ ವಿ ನೋಡೋದೇ ಒಂದು ಕೆಲಸ. ಇವಾಗ ಮುಗೀತು, ಇವಾಗ ಟಿ ವಿ ಸೌಂಡು, ಟಿ ವಿ ನೋಡ್ತಾನೇ ಇರೋದು. ಒಬ್ಬಳೇ ಇರ್ತಾಳೆ ಅಂಥೇಳಿ ಬರೀ ಟಿ ವಿ ನೋಡೋದು ಅಲ್ವಾ ಚಿನ್ನಿ?
ಟಿ ವಿ ಸೌಂಡ್ ಕಡಿಮೆ ಮಾಡು. ಟಿ ವಿ ಇಲ್ಲಿ ತನಕನೂ ಟಿ ವಿ ಕೇಳಿಸ್ತಾ ಇರ್ತದೆ, ಅಷ್ಟು ಜೋರಾಗಿ ಟಿ ವಿ ನೋಡ್ತಾನೆ ಇರ್ತಾಳೆ. ಸಂಜೆ ಮಠ ನೋಡೋದು, ಇನ್ನೊಂದು ಅರ್ಧ ಗಂಟೆ ಓದೋದು, ಮತ್ತೆ ಟಿ ವಿ ನೋಡೋದು, ಮತ್ತೆ ಓದೋದು ಅಲ್ವಾ. ಇವಾಗ ಬರೀ 2 months ಎಲ್ಲ ಇದೇ ಕೆಲಸ. ಊಟ ಕೊಡ್ಲಾ? ಇನ್ನು ಬೇಡ, ಯಾಕೆ? ಆಮೇಲೆ ತಿಂತೀನಿ. ಸರಿ, ಅನ್ನ ಸಾಂಬಾರು ತಿನ್ನು, ಸರಿನಾ? ಹಾ. ಸರಿ ಫ್ರೆಂಡ್ಸ್, ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅವ್ಳಿಗೊಂದು ಸ್ವಲ್ಪ ಸಾಂಬಾರೆಲ್ಲ ಬಿಸಿ ಮಾಡಿ ಇಡ್ತೀನಿ. ಇವಾಗ ಸ್ವಲ್ಪ ಬಿಸಿ ಮಾಡಿ ಇಡ್ತೀನಿ. ರಾತ್ರಿ ಸಾಂಬಾರು ಮಾಡಿದೆ, ಅದೇ ಇದೆ. ಟೊಮೊಟೊ ಬಾತು ಇದೆ, ಅದು ತಿಂತಲ್ಲದ ತಿನ್ನಲಿ, ಇಲ್ಲಾಂದರೆ ಅನ್ನ ಸಾಂಬಾರು ಇದೆ, ಮೊಸಪ್ಪು ಸಾಂಬಾರು, ಅದು ತಿಂತೀನಿ ಅಂದರೆ ತಿನ್ನಲಿ. ರೈಸು ಇದೆ, ಬಿಸಿ ಮಾಡಿಬಿಟ್ಟು ಇಡ್ತೀನಿ. ಆಮೇಲೆ ಅವಳು ತಿನ್ಕೋತಾಳೆ. ಇವಾಗ ಸ್ವಲ್ಪ ನೀರು ಕುಡಿಯೋಣ ಅಂಥೇಳಿ ನೀರು ಕಾಸಕ್ಕೆ ಇಟ್ಟಿದ್ದೀನಿ. ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಸರಿ, ಆಮೇಲೆ ಬೇಕಾದರೆ ಕೇಳು. ಸರಿ ಆಯಿತು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ರಾತ್ರಿ ಆಗಿದೆ. ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿದೆ. ಇವಾಗ ವ್ಲಾಗ್ ಅಂದರೆ ಮರ್ತೋಗ್ಬಿಟ್ಟಿದ್ದೆ ನಾನು ಏನು ಮಾಡಬೇಕು ಅಂಥೇಳಿ. ವ್ಲಾಗ್ ಮಾಡಿದ್ದೀನಿ ಅಂಥೇಳಿ ಮರ್ತೋಗ್ಬಿಟ್ಟಿದ್ದೆ. ಮಧ್ಯಾಹ್ನ ನನ್ನ ಮಗಳಿಗೆ ಕರ್ಕೊಬಂದೆ, ಊಟನೂ ಮಾಡಿದೆ. ಹೇಳಿದ್ನಲ್ವ ಮೊಸಪ್ಪು ಸಾಂಬಾರಿದೆ ಅಂಥೇಳಿ, ಅದು ತಿನ್ಕೊಂಡ್ವಿ. ಮಲಿಕೊಂಡು ಎದ್ದೆ, ಅದೇ ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ವ್ಲಾಗ್ ಏನು ಮಾಡಬೇಕು ಅಂಥೇಳಿ ಮರ್ತೇ ಹೋಗ್ಬಿಟ್ಟಿದೆ. ಇವಾಗ ಏನು ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಊಟ ಮಾಡಿಲ್ಲ. ನಿಮ್ಮದೆಲ್ಲ ಊಟ ಆಯಿತಾ ಫ್ರೆಂಡ್ಸ್? ಇವತ್ತು ನಮ್ಮ ಮನೇಲಿ ಬಂದುಬಿಟ್ಟು ದೋಸೆ ಇಟ್ಟಿತ್ತು. ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಬ್ಬರೂ ಈರುಳ್ಳಿ ದೋಸೆ ಮಾಡ್ಕೊಂಡು ತಿಂತೀನಿ ಅಂದರು. ಸರಿ, ಅವ್ರು ದೋಸೆ ತಿನ್ಕೋತಾರೆ, ನಾನು ಫ್ರೂಟ್ ಸಲಾಡ್ ಮಾಡಿಕೊಂಡು ತಿನ್ನೋಣ ಅಂದ್ಕೊಂಡು ಅದಕ್ಕೇ ಏನೋ ಅಡುಗೆನೂ ಮಾಡೋಂಗಿಲ್ಲ, ಬರೀ ದೋಸೆ ಒಂದು ಮಾಡಿಕೊಡ್ಬೇಕು. ಅದೊಂದು ದೋಸೆ ಒಂದು ಮಾಡಿಕೊಟ್ರೆ ಬಿಟ್ಟರೆ ಆಯಿತು. ನನಗೆಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಫ್ರೂಟ್ಸ್ ಒಂದು ನಾನು ತಿನ್ನಬೇಕು. ಅದಕ್ಕೆ ಇವತ್ತು ವ್ಲಾಗ್ ಎಂಡ್ ಮಾಡಿಬಿಡೋಣ ಅಂದ್ಕೊಂಡು ಏನು ಮಾಡೋಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಮಾಡೋಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನು ಗೊತ್ತಾ, ಟ್ರೈಪಾಡ್ ಹಾಕಿದ್ರೆ ಕೈಯೆಲ್ಲ ನೋಯಲ್ಲ. ಒಂದೇ ಕಡೆ ಇಟ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿರ್ತೀನಿ. ಇವಾಗ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಏನು ಮಾಡಬೇಕಲ್ವ, ಏನಕ್ಕೆ ಸುಮ್ಮನೆ ಟ್ರೈಪಾಡೆಲ್ಲ ತೆಗ್ದು ಅದೆಲ್ಲ ಹಾಕೋದು ಸ್ವಲ್ಪ ಹಿಂಸೆ ಆಗುತ್ತೆ. ಅದಕ್ಕೇ ಟ್ರೈಪಾಡಲ್ಲಿ ಹಾಕಿಲ್ಲ. ಒಂದು ಸ್ವಲ್ಪ ನಮ್ಮ ಮಗಳು ಫಿಲಮ್ ನೋಡ್ತಾವಳೆ, ಅದಕ್ಕೆ ಸ್ವಲ್ಪ ಸೌಂಡ್ ಕೇಳ್ತಾ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಡಿಮೆ ಮಾಡಿಸ್ಬಿಟ್ಟು ಬಂದಿದ್ದೀನಿ, ರೂಮಲ್ಲಿ ಬಂದಿದ್ದೀನಿ, ಹಂಗೂ ಸ್ವಲ್ಪ ಕೇಳಿಸ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪನೇ. ಇವಾಗ ಸೌಂಡ್ ಕಡಿಮೆ ಮಾಡಿದೆ, ಆದ್ರೂ ಮಾಡ್ತಾಯಿಲ್ಲ ಅವಳು. ಒಂದು ಸ್ವಲ್ಪ ಕೇಳಿಸ್ತಾ ಇದೆ ಅಷ್ಟೇ. ಇವಾಗ ಅಷ್ಟು ಎಲ್ಲ ಫ್ರೂಟ್ಸ್ ಎಲ್ಲ ತಿಂದು ಅವ್ರು ಊಟ ಮಾಡಿಬಂದೆ. ಒಂದು ವಾಕ್ ಮಾಡಿಬಿಟ್ಟು ಬಂದು ಮಲಿಕೋತೀನಿ. ಅದಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯಿಂದ ಕಂಟಿನ್ಯೂ ಆಗಿ ಇವಾಗ ವ್ಲಾಗ್ಸ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಡೈಲಿ ವ್ಲಾಗ್ಸು ಹಾಕ್ತೀನಿ. ಅದಕ್ಕೇ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್, ಟೇಕ್ ಕೇರ್.